ಅಂಜಲಿ 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 ಇರುವೆ ಇದೆ ಇದ್ರಲ್ಲಿ ಯಾವ ತಿನ್ಬೇಡಿ ಇರುವೆ ಇದೆ ಸ್ವೀಟ್ ಇದು ಇದೆಂತ ಸ್ವೀಟ್ ಇದು ಯಾಕೆ ಏನಾಯ್ತು ಏನಾಯ್ತಾ ಸ್ವೀಟ್ ತುಂಬಾ ಇರುವೆಗಳು ತುಂಬಿಕೊಂಡಿದ್ದಾವೆ ಇಲ್ಲ 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 ಒಳ್ಳೆ ಕ್ವಾಲಿಟಿ ಸ್ವೀಟ್ಸೇ ತಂದಿರೋದು ಇಷ್ಟೆಲ್ಲ ಮರ್ಯಾದೆ ಹೋದ್ಮೇಲೆ ಇನ್ನೊಂದು ಕ್ಷಣ ನಾವಿಲ್ಲಿರಲ್ಲ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ಗೆಟ್ ಔಟ್ ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ದೊಡ್ಡ ನಮಸ್ಕಾರ ಟಾಟಾ ಬೈ ಬೈ ಯಾವತ್ತೂ ಈ ಕಡೆ ಹಾಕ್ಬೇಡಿ ನಿಮ್ಗೊಂದು ದೊಡ್ಡ ನಮಸ್ಕಾರ ಟಾಟಾ ಬಾಯ್ ಬಾಯ್ ಇನ್ಯಾವತ್ತೂ ಈ ಕಡೆ ನೀವು ತಲೆ ಹಾಕ್ಬೇಡಿ ಬಾಬಾ ಜಿಲೇಬಿ ಕೊಡಿ ವಾಸಂತಿ ನೀನು ನೋಡ ಏನ್ರಿ ಇದು ಎಲ್ಲ ಚೆನ್ನಾಗೇ ಇದೆಯಲ್ಲ ಯಾವುದ್ರಲ್ಲೂ ಇರುವೆ ಇಲ್ಲ ಸಾಕ್ಷಿ ನೋಡಕ್ ಬಂದಲ್ಲ ಅವ್ರು ತಗೊಂಡಿದ್ದ ಸ್ವೀಟಲ್ಲಿ ಮಾತ್ರ ಹೇಗಿರುವೆ ಬಂತು ಅಂತ ಅಂದ್ರೆ ಉದ್ದೇಶಪೂರ್ವಕವಾಗಿ ಸ್ವೀಟಲ್ಲಿ ಇರುವೆ ಇದೆ ಅಂತ ಸುಳ್ಳು ಹೇಳಿ ಜಗಳ ತೆಗ್ದಿದ್ದಾನೆ ಅಣ್ಣ ಆ ಹುಚ್ಚಿನ ಎಲ್ಲಿಂದ ಹಿಡ್ಕೊಂಬಂದೆ ಬಾಯಿ ಮುಚ್ಚ ಅವ್ರು ಯಾಕೋ ಸುಳ್ಳು ಹೇಳ್ತಾರೆ ನಂಗೇನೋ ಸುಹಾಸ ಹೇಳ್ತಾ ಇರೋದು ಸರಿ ಇದೆ ಅಂತ ಅನ್ಸುತ್ತೆ ಒಬ್ರಿಗೆ ಕೊಟ್ಟ ಸ್ವೀಟ್ನಲ್ಲಿ ಇರುವೆ ಇದ್ದಿರ್ಬೋದು ಆದ್ರೆ 4 ಜನರಿಗೆ ಕೊಟ್ಟಿರೋ ಸ್ವೀಟ್ನಲ್ಲಿ ಇರುವೆ ಇರಕ್ಕೆ ಹೇಗೆ ಸಾಧ್ಯ ಕರೆಕ್ಟ್ ಕೇಳಿದ್ರಿ ಅದಕ್ಕೆ ಇವರಿಬ್ರು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಇವ್ರು ಮಾಡಿರೋದು ಏನು ಗರಂದಾರಿ ಕೆಲಸ ರೀ ನನಗೇನೋ ಈ ಸಂಬಂಧ ಆಗದೆ ಇದ್ದಿದ್ದೇ ಒಳ್ಳೇದು ಅಂತ ಅನಿಸ್ತಾ ಇದೆ ತುಂಬ ಕೀಳ್ಮನ್ಸಿನ ಜನರು ಏನೇನೋ ಕಂಡೀಷನ್ಸ್ ಬೇರೆ ಹಾಕ್ತಿದ್ರು ಅಂಥವ್ರ ಜೊತೆ ನಮ್ಮ ಸಾಕ್ಷಿ ಹೇಗೆ ಜೀವನ ಮಾಡ್ತಿದ್ಲು ಸರಿಯಾಗಿ ಹೇಳಿದ್ವಿ ವಾಸಂತಿ ಇರುವೆ ಸ್ವೀಟಲ್ಲೆಲ್ಲ ಇರೋದು ಅವ್ರ ಮನಸ್ಸಿನಲ್ಲಿ ಅಂತ ಕೆಟ್ಟ ಗುಳುಗಳ ಸಂಬಂಧ ಮಾಡೋದಕ್ಕಿಂತ ಇದು ಹೋಗಿದ್ದೇ ಒಳ್ಳೇದಾಯ್ತು ನಾನು ಹೇಳ್ತಾ ಇದ್ದೀನಿ ನೋಡು ನಾಳೆ ಅವ್ರು ತಪ್ಪಾಯ್ತು ಅಂತ ನಮ್ಮ ಕಾಲು ಹಿಡ್ಕೊಂಡ್ರು ನಮ್ಮ ಸಾಕ್ಷಿಗೆ ಅವ್ರ ಸಂಬಂಧ ಬಿಲ್ಕುಲ್ ಬೇಡವೇ ಬೇಡ ಲಡ್ಡು ಏನಾಗಿದೆಯೋ ನಿನ್ಗೆ ಒಬ್ನೇ ಕೈ ಆಡಿಸ್ಕೊಂಡು ತಾನಾನ ಅಂತ ಕುಣಿತಿದ್ಯಾ ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ ಒಬ್ನೇ ಕುಣಿತಾ ಇದ್ದೀನಿ ನನ್ನ ಜೊತೆ ಹೇಳ್ಬಿಡ ನೀನು ಹೇಳಿದ್ರೆ ಯಾರು ನಂಬಲ್ಲ ಆಮೇಲೆ ಮತ್ತೆ ನೀನೇ ಸುಳ್ಳು ಹೇಳ್ತೀಯ ಅಂತ ದೊಡ್ಡಪ್ಪ ಮತ್ತೆ ಬಸ್ಗೆ ಓಡಿಸ್ತಾರೆ ಹೌದೌದು ಅದು ಅತ್ತೆ ನಿನ್ನ ಮದುವೆ ಪೂರ ಕ್ಯಾನ್ಸಲ್ ಆಗಿತ್ತು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು ಅದಕ್ಕೆ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ ಹೌದೇನೋ ಲಡ್ಡು ಎಷ್ಟು ಗುಡ್ ನ್ಯೂಸ್ ಕೊಟ್ಬಿಟ್ಟೆ ನನಗೆ ಈ ಖುಷಿಗೆ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಹಾ ಖುಷಿಯಾಗಿರ್ಬೇಕು ಅವ್ರ ಹತ್ರ ನಂಗೂ ಅಳು ಬರುತ್ತೆ ಮನುಷ್ಯ ಪ್ಲೀಸ್ ಅವರು ಅಳೋ ಥರ ಮಾಡಬೇಡ ಇಂಥ ಕೆಟ್ಟ ಜನಕ್ಕೋಸ್ಕರ ನಾವೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡ್ವಿ ನರಹರಿ ಇನ್ನು ಮೇಲೆ ಹಿಂದೆ ಮುಂದೆ ವಿಚಾರಿಸದೆ ಇಂಥ ಹುಚ್ಚರನ್ನ ನಮ್ಮ ಮನೆಗೆ ಕರ್ಕೊಂಡು ಬರಬೇಡ ನನ್ಗೆ ಯಾಕಮ್ಮ ಬೈತೆ ನೀನು ಈ ಹುಚ್ಚು ಸಂಬಂಧನ ಪೇಪರ್ ನೋಡಿ ಹೇಳಿ ನೀನೇ ತಾನೆ ನೀನು ಹೇಳಿದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ಬಂದಿದ್ದು ಅಲ್ಲ ರೀ ನೋಡೋಕ್ಕೇನೋ ಒಳ್ಳೆಯವ್ರ ಥರನೇ ಕಾಣ್ತಿದ್ರು
ಕೆಟ್ಟವ್ರು ಅಂತ ಅನಿಸ್ಲಿಲ್ಲ. ಹಂಗಂತೇಳು ಒಪ್ಕೋತೀನಿ. ನಾನು ಅವ್ರ ಮುಖ ನೋಡಿ ದೊಡ್ಡ ಮನುಷ್ಯರು ಅಂತ ಕರ್ಕೊಂಬಂದೆ. ಅವ್ರ ಹಣೆಯಲ್ಲಿ ಬರ್ದಿತ್ತ ಹುಚ್ಚು ನಾವು ಅಂತ. ನನ್ಗೇನು ಗೊತ್ತಿತ್ತು ಈ ರೀತಿ ರಾಧ ಅಂತ ಮಾಡ್ತಾರೆ ಅಂತ. ಈಗಲೇ ಹೊಡ್ಕೊಳ ಎಲ್ಲರೂ ಸುಂದಿ ಬಾಸ್ ಫೋನ್. ಗುಡ್ ಈವ್ನಿಂಗ್ ಸರ್. ನಮಸ್ತೆ ನರಹರಿ. ಮನೇಲಿದ್ದೀರೋ ಹೊರಗಡೆ ಇದ್ದೀರೋ? ಮನೇಲೇ ಇದ್ದೀನಿ ಸರ್. ಅಫ್ಕೋರ್ಸ್ ಮನೇಲೇ ಇರ್ತೀರಾ ಬಿಡಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ಬ್ಯುಸಿಯಾಗಿದ್ದೀರೋ ಫ್ರೀ ಇದ್ದೀರೋ? ಹೌದು ಸರ್, ಫ್ರೀ ಇದ್ದೀನಿ. ಎಲ್ಲ ಕೆಲಸನೂ ಕೆಟ್ಟೋಯ್ತು, ಫ್ರೀಯಾಗಿ ಮನೇಲೇ ಇದ್ದೀನಿ. ಏನಂದ್ರೆ? ಅದೇ ಸರ್, ಆ್ಯಕ್ಚುಲಿ ಯಾವ ಕೆಲಸನೂ ಇಲ್ಲ, ಫ್ರೀ ಇದ್ದೀನಿ ಹಿಂದೆ. ಆಲ್ ಯಾವ್ದಾದ್ರು ಕೆಲಸ ಇದ್ರು ಫ್ರೀ ಮಾಡ್ಕೋತೀವಿ ಸರ್. ಎಷ್ಟೇ ಆದರೂ ನೀವು ನಮ್ಮ ಬಾಸು, ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಬೇರೆ ಯಾವ ದೊಡ್ಡ ಕೆಲಸ ನನಗಿದೆ ಸರ್. ಐ ಅಪ್ರಿಷಿಯೇಟ್ ಯು. ನೀವು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರಾ. ನಿಮ್ಮ ತಲೆ ಗೌರವ ಅಲ್ಲ, ಹೆದರಿಕೆ. ಈ ಥರ ಹೊಗಳ್ತಾ ಇದ್ರೆ ಬೆಲೂನ್ ಥರ ಉತ್ಯ. ಏನು ವಿಷಯ ಹೇಳಿ ಸರ್. ನರಹರಿ, ನಿಮಗೊಬ್ರು ತಂಗಿ ಇರ್ಬೇಕಲ್ವೇನ್ರಿ? ಇದ್ದಾಳೆ ಸರ್, ಸಾಕ್ಷಿ ಅಂತ. ಅವತ್ತು ಸತ್ಯನಾರಾಯಣ ಪೂಜೆಗೆ ಬಂದಾಗ ಆಕೆನೇ ಪಾಯಸ ಸಜ್ಜಿಗೆ ಮಾಡಿದ್ದಲ್ವಾ? ಹೌದೌದು, ಅವತ್ತು ನೀವು ಊಟಕ್ಕಿಂತ ಅದನ್ನೇ ಜಾಸ್ತಿ ತಿಂದ್ರಲ್ಲ ಅದು. ಸರ್, ಅದು ಆ ಸಜ್ಜಿಗೆನ ನೀವು ತುಂಬ ಇಷ್ಟಪಟ್ಟು ತಿಂದ್ರಲ್ಲ, ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೇ. ಇಟ್ಸ್ ಓಕೆ, ಇಟ್ಸ್ ಓಕೆ. ನರಹರಿ, ನಿಮ್ಮ ತಂಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಿ ಸರ್? ಎಕ್ಸೈಟ್ ಆಗೇ ಆಗ್ತೀರಾ ಬಿಡಿ. ನರಹರಿ, ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಾಳೆನೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ನಾಳೆನಾ? ಮತ್ತೆ ಶಾಖ. ನರಹರಿ ನರಹರಿ, ಶುಭಶ್ಯ ಶೀಘ್ರಂ ಅಂತಾರಲ್ಲ, ಹಾಗೆ ಮನಸ್ಸಿಗೆ ಬಂದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಕಣ್ರಿ. ಇಂಥ ವಿಷಯದಲ್ಲಿ ಡಿಲೇ ಮಾಡಬಾರ್ದು. ಅದಕ್ಕೆ ನಾಳೆನೇ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹೆಚ್ಚಿಗೆ ಏನು ಅರೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೆವೆಲ್ಗೆ ತಕ್ಕಾಗಿ ಏನು ಮಾಡ್ತೀರೋ ಮಾಡಿ, ಅಷ್ಟು ಸಾಕು. ಸಿಂಪಲ್ ಆಗಿರಲಿ ಅನ್ನೋದು ನಿಮ್ಮ ದೊಡ್ಡತನ ಸರ್. ಹಾಗಂತ ನಾನು ನಿಮ್ಮ ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ? ಆ ಎಲ್ಲ ವ್ಯವಸ್ಥೆನೂ ಗ್ರ್ಯಾಂಡಾಗಿ ಮಾಡ್ತೀನಿ ಸರ್. ತುಂಬ ಕೆಲಸ ಇದೆ. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನರಹರಿ, ಇಡೀ ರಾತ್ರಿ ಮಲಗೋದಿಲ್ಲ ಅನ್ಸುತ್ತೆ. ಅಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಏನೋ ಇದು, ನಿಮ್ಮ ಬಾಸ್ ಫೋನ್ ಮಾಡಿದ್ರೆ ಮುಖನ ಗಡಿಗೆ ಥರ ಮಾಡ್ಕೋತಾ ಇದ್ದೆ, ಹೀಗೆ ನೋಡಿದ್ರೆ ಖುಷಿಯಾಗಿ ಮಾತಾಡ್ತಾ ಇದೀಯಾ? ಅಮ್ಮ, ನಮ್ಮ ಸಾಕ್ಷಿ ಅದೃಷ್ಟ ಬದಲಾಯಿತು ಅಂತ ತಿಳ್ಕೊ. ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಾ? ಏನೋ ಗ್ರ್ಯಾಂಡ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈ ಹೊಸ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಊಟ ಹಾಕಿಸ್ತೀಯಾ? ಹ್ಞೂ, ಊರಿಗೆಲ್ಲ ಚಿರೋಟಿ ಊಟ ಹಾಕ್ಸೋಣ ಅನ್ಕೊಂಡಿದ್ದೀನಿ. 3 ಹೊತ್ತು ತಿನ್ನೋದ್ಬಿಟ್ಟು ಏನು ಗೊತ್ತಾಗೋದಿಲ್ವಲ್ಲ ನಿಮಗೆ. ಅಮ್ಮ, ಇನ್ಮೇಲೆ ನಮ್ಮ ಸಾಕ್ಷಿಗೆ ಪೇಪರ್ನಲ್ಲಾಗಲಿ ಯಾವುದಾದ್ರು ಮ್ಯಾರೇಜ್ ವೆಬ್ಸೈಟ್ನಲ್ಲಾಗಲಿ ಸಂಬಂಧ ಹುಡುಕೋ ಅಗತ್ಯ ಇಲ್ಲ. ನಮ್ಮ ಬಾಸು ಅವ್ರ ಮಗನಿಗೆ ಸಾಕ್ಷಿ ತಂದ್ಕೋತಾರಂತೆ. ಹೌದೇನ್ರಿ? ನಂಬಕ್ಕೆ ಆಗ್ತಿಲ್ಲ. ಹೌದು ಕಣೆ. ಅವರು ಸತ್ಯನಾರಾಯಣ ಪೂಜೆಗೆ ನಮ್ಮ ಮನೆಗೆ ಬಂದಿದ್ರಲ್ಲ, ಅವತ್ತು ಸಾಕ್ಷಿ ಮಾಡಿದ ಸಜ್ಜಿಗೆ ತುಂಬಾ ಇಷ್ಟ ಆಗೋಯ್ತು. ಅಷ್ಟೇ ಅಲ್ಲ, ಸಾಕ್ಷಿನೂ ತುಂಬಾ ಇಷ್ಟ ಆಗೋಗ್ತಿದ್ದಾರೆ. ಆಳ ದರಿದ್ರ ಪ್ರೆಸ್ಟೀಜು, ಅದಕ್ಕೆ ಆಳದು ಸುರಿದು ಲೆಕ್ಕ ಹಾಕಿ ಇವತ್ತು ಬಾಯಿ ಬಿಟ್ರು. ಅಬ್ಬಾ, ನಿಜವಾಗ್ಲೂ ದೇವ್ರ ದೊಡ್ಡನು. ಒಂದು ಸಂಬಂಧ ತಪ್ಪು ಹೋಗೋದ್ರೊಳಗಡೆ ತಾನಾಗೆ ಇನ್ನೊಂದು ಗಟ್ಟಿ ಸಂಬಂಧ ಬಂದಿದೆ. ಹೌದು, ಅದಕ್ಕೆ ಹಾಳಾದವ್ರಿಗೆ ಸ್ವೀಟ್ ಅಲ್ಲಿ ಇರುವೆಗಳು ಕಾಣಿಸ್ಕೊಂಡಿತ್ತು. ಆ ಸಂಬಂಧ ಕಿತ್ತೋಗಿದ್ದೇ ಒಳ್ಳೇದಾಯ್ತು. ಅಮ್ಮ, ಇನ್ನೊಂದು ವಿಷಯ, ನಮ್ಮ ಬಾಸು ಸಾಕ್ಷಿ ನೋಡಕ್ಕೆ ನಾಳೆ ನಮ್ಮ ಮನೆಗೆ ಬರ್ತಾ ಇದಾರಂತೆ. ಈಗ ಆಗ್ತಾ ಇರೋ ಖುಷಿಗೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲರೂ ಬಾಯಿ ಸಿಹಿ ಮಾಡ್ಕೋಬೇಕು ಅಂತ.
ಸಾಕ್ಷಿ 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 ದೊಡ್ಡಪ್ಪ ಕೂಗ್ತಿದ್ದಾರೆ. ಸಾಕ್ಷಿ 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 ಎಲ್ಲಿದ್ಯಾ? ಇಲ್ಲಿದ್ಯಾ? ಆನು ಆನು ಯಾಕೆ ಅಂತ ಕೇಳ್ತಾ ಇದ್ಯಾ? ಖುಷಿಗೆ ಸಾಕ್ಷಿ, ಖುಷಿಗೆ. ಈ ಸ್ವೀಟು ಒಂದು ಕೆಟ್ಟ ಸಂಬಂಧನ ಓಡಿಸ್ತಲ್ಲ ಅಂತ. ಈ ಸ್ವೀಟಲ್ಲಿ ಬರೀ ಇರುವೆ ಅಲ್ಲ, ಗೊದ್ದ, ಕಣಜ, ಜೇನುಹುಳ ಎಲ್ಲ ಒಟ್ಟೊಟ್ಟಿಗೆ ಕಚ್ಚಿಬಿಡ್ಬೇಕಾಗಿತ್ತು ಅವ್ರಿಗೆ. ಅವರೆಲ್ಲ ಓಡೋದ್ರು ಅಂತ ದೊಡ್ಡಪ್ಪಂಗೆ ಖುಷಿ ಆಗಿದೆ ಅನ್ಸುತ್ತೆ. ಲಡ್ಡು ಯಾಕೋ ಹಾಗೆ ಮುಖ ನೋಡ್ತಾ ಇದ್ಯಾ? ಇವತ್ತು ನಿನಗೆ ಪನಿಷ್ಮೆಂಟ್ ಇಲ್ಲ, ಡಬಲ್ ಸ್ವೀಟ್ ತಗೋ, ಮಜಾ ಮಾಡು. ಹೌದು ಸಾಕ್ಷಿ, ಆ ದರಿದ್ರ ಸಂಬಂಧ ತೊಲಗಿದ್ದೇ ಒಳ್ಳೇದಾಯ್ತು. ಅನ್ಯಾಯವಾಗಿ ನಿನ್ನ ನರ್ಕಕ್ಕೆ ತಳ್ಳಿಬಿಡ್ತಿದ್ವಿ ನಾವು. ಸ್ವಾಮಿ, ಎಡಗೈಯಿಂದ ತಗೊಂಡು ಬಲಗೈಯಿಂದ ಹೊರ ಕೊಟ್ಟು ಬಿಟ್ಟಿಯಾ? ಅದೇನಂತ ಸರಿಯಾಗಿ ಹೇಳುತ್ತೆ. ಹೌದು ಸಾಕ್ಷಿ, ಫಾರಿನ್ ಗಂಡನ್ನ ಮದುವೆ ಮಾಡ್ಕೊಳ್ಳೋ ಯೋಗ ಬಂದಿದೆ. ಆಕ್ಚುಲಿ ಅದೇನಾಯ್ತು ಗೊತ್ತಾ ಸಾಕ್ಷಿ? ಈ ಸಂಬಂಧ ಮುರಿದೋಯ್ತು ಅಂತ ಮಾತಾಡ್ತಾ ಇದ್ವಲ್ಲ, ಆಗ ನಮ್ಮ ಬಾಸ್ ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮ ತಂಗಿನ ನನ್ನ ಮಗನ ತಂದ್ಕೋತೀವಿ ಅಂತ ಅಂದ್ಬಿಡೋದ. ನನಗಂತೂ ಡಬಲ್ ಪ್ರಮೋಷನ್ ಸಿಕ್ಕೋಷ್ಟು ಖುಷಿ ಆಗೋಯ್ತು. ಹ್ಞೂ ಸಾಕ್ಷಿ, ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಬಿಡ್ತಾರಂತೆ. ಅತ್ತೆ, ನೀನೇನು ಯೋಚನೆ ಮಾಡಬೇಡ, ಅವರು ಬಂದ್ರೆ ಓಡಿಸ್ಬಿಡೋಣ. ಈ ಸರಿ ಯಾರು ಈ ಸಂಬಂಧ ತಪ್ಸೋಕ್ಕಾಗೋದಿಲ್ಲ. ಯಾಕೆ ಹೇಳು? ಅವ್ರಿಲ್ಲಿ ಬಂದ್ರೆ ತಾನೇ ಯಾರ ಕಿತಾಪತಿ ಮಾಡಿ ಈ ಸಂಬಂಧ ತಪ್ಸೋದು. ಅವ್ರಿಲ್ಲಿ ಬರೋದಿಲ್ಲ, ನಾವೇ ಬಾಸ್ ಮನೆಗೆ ಹೋಗೋದು. ಅಯ್ಯಯ್ಯೋ ಅತ್ತೆ, ಮನೆ ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀರಾ, ಆದ್ರೆ ನಮ್ಮ ಮನೆ ಬಿಟ್ಟು ಬರಕ್ ಆಗಲ್ವಲ್ಲ, ನೀವೆಲ್ಲ ಕೆಟ್ಟವರು. ಏನು ಯೋಚನೆ ಮಾಡ್ತಾ ಇದ್ಯಾ ಸಾಕ್ಷಿ? ನಿನಗೂ ಖುಷಿ ತಾನೆ? ಅದನ್ನು ಕೇಳ್ತೀಯಲ್ಲೋ ನರಹರಿ. ಫಾರಿನ್ ಹುಡುಗ ಅಂದ್ರೆ ಸುಮ್ಮನೆನಾ? ಅದೃಷ್ಟ ಅದೃಷ್ಟ ಬೇಕು. ಆ ಅದೃಷ್ಟ ನಮ್ಮ ಸಾಕ್ಷಿಗೆ ಒಲಿದು ಬಂದಿದೆ. ಅವಳು ಖುಷಿ ಖುಷಿಯಾಗಿ ಒಪ್ಕೊಂತಾಳೆ ಅಲ್ವಾ ಸಾಕ್ಷಿ? ಅತ್ತೆಗೆ ಭೂತ ಬಾಸ್ ಮಗನ್ ಜೊತೆ ಮದ್ವೆ ಮಾಡಿಸ್ತಾರಂತೆ. ನಂಗೂ ಅದೇ ಬೇಜಾರು. ನಾವೇನಾದ್ರೂ ಮಾಡಿ ಮ್ಯಾಜಿಕ್ ಮಾಡ್ಲೇಬೇಕು. ನಮ್ ಕೈಯಲ್ಲಿ ಮ್ಯಾಜಿಕ್ ಮಾಡಕ್ ಆಗಲ್ಲ ಲಡ್ಡು ಅಣ್ಣ. ಅತ್ತನ ಆಚೆ ಕರ್ಕೊಂಡು ಹೋಗ್ತಾರೆ, ನಾನು ಆಚೆ ಬರಕ್ ಆಗಲ್ಲ. ಯಾಕಂಜಲಿ, ನೀನೆಲ್ಲೂ ಬರಲ್ಲ ಅಂತ್ಯಾ? ಇಷ್ಟು ದೊಡ್ಡ ಮನೇಲಿ ನಿನ್ಗೊಬ್ಳೇ ಇರಕ್ ಭಯ ಆಗಲ್ವಾ? ನಾವ್ ಒಬ್ಳೇ ಇಲ್ಲ, ನಾನು ಅಪ್ಪ ಅಮ್ಮ, ಅಜ್ಜಿ ಅಜ್ಜ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಸೇರಿ 9 ಜನ ಇದ್ವಿ. ಏನು, ನಿಮ್ಮನೇಲಿ 9 ಜನ ಇದ್ರಾ? 9 ಜನ ಇದ್ವಿ. ಮತ್ತೆಲ್ಲ ನೀನ್ ಒಬ್ಳನ್ನ ಯಾಕೆ ಬಿಟ್ಟು ಹೋದ್ರು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಒಂದಿನ ನಂಗೆ ತುಂಬಾ
ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಅವಾಗ ಎದ್ದು ನೋಡಿದ್ರೆ ಯಾರೂ ಇರಲಿಲ್ಲ. ಅದೇಗ್ ಮಲಗಿದ್ದವಳನ್ನ ಬಿಟ್ಟು ಹೋಗ್ತಾರೆ ಏನೋ ನಂಗೆ ಗೊತ್ತಿಲ್ಲ. ಅಮ್ಮಂಗೆ ಫೋನ್ ಮಾಡಿ ಬೇಗ ಬಾ ಅಂತ ಹೇಳ್ಬೇಕಿತ್ತು. ಮನೇಲಿ ಏನೂ ಇರಲಿಲ್ಲ. ಫೋನ್ ತಗೊಂಡು ಬಿಟ್ಟಿದ್ರು. ಅಲ್ಲ ಅಂಜಲಿ, ನೀನು ಪುಟ್ಟೋಳು, ನಿನ್ನೊಬ್ಳನ್ನೇ ಅವ್ರಿಗೆ ಬಿಟ್ಟು ಹೋಗಕ್ಕೆ ಹೇಗೆ ಮನ್ಸು ಬಂತು? ನಿಮ್ಮ ಅಪ್ಪ ಅಮ್ಮಂಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ಅವ್ರು ತುಂಬಾ ಕೆಟ್ಟವರು. ಹಾಗೆಲ್ಲ ಮಾತಾಡ್ಬೇಡ. ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ಯಾಕೆ ಮಾತಾಡ್ಬಾರ್ದು? ಅವ್ರು ಮಾಡಿದ್ ಸರಿನಾ? ನಮ್ಮ ಅಪ್ಪ ಅಮ್ಮ ನನ್ನ ಯಾವತ್ತೂ ಈ ತರ ಬಿಟ್ಟೋಗಿಲ್ಲ. ಅಪ್ಪ ಅಮ್ಮನ ಕೆಟ್ಟವರು ಅಂತ್ಯಾ? ನೀನ್ ಕೆಟ್ಟವನು. ನಿನ್ ಜೊತೆ ಮಾತಾಡೋದಿಲ್ಲ, ಹೆಲ್ಪ್ ಮಾಡಲ್ಲ. ನಿನ್ ಜೊತೆ ಟೂ ಟೂ ಟೂ. ಹೇ ಬೂತು, ನಿಂತ್ಕೋ, ನನ್ನ ಮಾತು ಕೇಳು. ಅಯ್ಯೋ, ಎಂತ ಕೆಲ್ಸ ಆಯ್ತು. ಅಂಜಲಿಗೆ ಹರ್ಟಾಯ್ತು ಅನ್ಸುತ್ತೆ. ಅಂಜಲಿ ಅವ್ರ ಅಪ್ಪ ಅಮ್ಮನ ಬೈಬಾರ್ದಾಗಿತ್ತು. ಅವಳು ಕೋಪಿಸ್ಕೊಂಡು ಹೊಟ್ಟೆ ಹೋದ್ಲು. ಏನು ಮಾಡೋದು? ಅಂಜಲಿ ಇಲ್ಲ ಅಂದರೆ ಅತ್ತೆ ಮದುವೆ ನಿಲ್ಸಕ್ಕಾಗಲ್ಲ. ಅಂಜಲಿಗೆ ಹೇಗೆ ಪೂಸಿ ಹೊಡಿಯೋದು? ಐಡಿಯಾ! ಹಿಂಗೆ ಮಾಡಿದ್ರೆ ಅಂಜಲಿ ಖಂಡಿತ ಸರಿ ಹೋಗ್ತಾಳೆ. ಈ ಲಡ್ಡು ಅಪ್ಪ ಅಮ್ಮನ್ ಕೆಟ್ಟವರು ಅಂತಾನೆ. ಇಲ್ಲ, ಅವ್ರು ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು. ಆದ್ರೂ ನಾನು ಯಾಕೆ ಬಿಟ್ಟವರು ಅಂತ ಗೊತ್ತಿಲ್ಲ. ಒಂದ್ಸತಿ ನಮ್ಮ ಮಾವನ ಮನೆಗೆ ಹೋದಾಗ ನಂಗೆ ಹುಷಾರಿರ್ಲಿಲ್ಲ. ವಾಪಸ್ ಮಾಮ ಮನೆಗೆ ಕರ್ಕೊಂಡು ಬಂದಾಗ ಅಮ್ಮ ಗಟ್ಟಿಯಾಗಿ ತಬ್ಕೊಂಡು ಅಳ್ತಿದ್ಲು, ಗೊತ್ತಾ? ಅಮ್ಮ, ಅದಕ್ಕೆ ಅಣ್ಣ ಯಾರು ಬಂದಿದ್ದಾರೆ ನೋಡಿ. ಓಹೋ, ನಮ್ಮ ಮನೆ ಪುಟ್ಟಲಕ್ಷ್ಮಿ ಬಂದ್ಬಿಟ್ಟಿದ್ಯಲ್ಲಪ್ಪ, ನೋಡೆ. ಕಂದ, ನೀನಿಲ್ದೆ ಈ ಮನೆ ಎಷ್ಟು ಬಿಕ್ಕು ಅನಿಸ್ತಿತ್ತು ಗೊತ್ತಾ? ಒಂದ್ ಸ್ವಲ್ಪನೂ ಕಳೆನೇ ಇರ್ಲಿಲ್ಲ. ನಾವೆಲ್ಲ ನಿನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊತಾ ಇದ್ವಮ್ಮ. ಹುಷಾರಿಲ್ಲ ಅಂತ ಕೇಳಿ ನನಗೆಷ್ಟು ಆತಂಕ ಆಯ್ತು ಗೊತ್ತಾ? ಒಂದ್ಸರಿ ಉಸಿರು ನಿಂತು ಹೋದಾಗಾಯ್ತು. ಇನ್ನೊಂದ್ಸರಿ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹೋಗಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಬಿಟ್ಟೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಹಾಗೆ ನಾ ಮತ್ತೆ ನಿನ್ನ ಎಲ್ಲೂ ಬಿಟ್ಟೆ ಹೋಗಿಲ್ಲ, ನಿನ್ ಜೊತೆನೇ ಇದ್ದೆ. ಹೋಗಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಅದನ್ನ ಮಲಗದಾಗ ನೀವ್ ಯಾಕೆ ಬಿಟ್ಟು ಹೋದ್ರಿ? ನಾನು ಏನ್ ತಪ್ಪು ಮಾಡಿದೆ? ನಾನು ಚಿಕ್ಕವಳಲ್ವಾ? ಹೋಗ್ಬೋದಾ? ನಾನು ಒಬ್ಬಳಾಗ ಹೇಗಿಲ್ಲಮ್ಮ. ಬೇಗ ಬಾಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಬೇಗ ಬಾಮ್ಮ, ಪ್ಲೀಸ್ ಅಮ್ಮ.